ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಮಿಸ್ಸಿಂಗ್ ಫಿಗರ್ ಕ್ಲಾಸ್ 1 ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ಆಲ್ರೆಡಿ ನಾವು ನಂಬರ್ ಸಿಸ್ಟಮ್ ಆ್ಯಂಡ್ ಸಿಂಪ್ಲಿಫಿಕೇಷನ್, LCM, HCF, ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ಮತ್ತು ಎಂಬೆಡೆಡ್ ಫಿಗರನ್ನು ಕಂಪ್ಲೀಟ್ ಮಾಡಿದ್ದೀವಿ ಈ ಆನ್ಲೈನ್ ಕೋರ್ಸಲ್ಲಿ. ಇವಾಗ ನಾವು ಮಾಡ್ತಿರುವಂಥ ಪಾಠ ಬಂದು ಮಿಸ್ಸಿಂಗ್ ಫಿಗರ್. ಇದು ರೀಸನಿಂಗ್ ಸೆಕ್ಷನಲ್ಲಿ ಬರುವಂಥದ್ದು. SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ನು ಇದ್ರ ಮೇಲೆ ಇದ್ದೇ ಇರುತ್ತೆ. ಓಕೆ, ಸೊ ಹಾಗಾಗಿ ಒಂದು ಕ್ವಶನ್ ಅಂತ ಹೇಳಿದ್ರೆ 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿ ಈ ಮಿಸ್ಸಿಂಗ್ ಫಿಗರ್ ಕಾನ್ಸೆಪ್ಟನ್ನು ಇವತ್ತು ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮಿಸ್ಸಿಂಗ್ ಫಿಗರ್ಗೆ ಸಂಬಂಧಪಟ್ಟಂಗೆ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಒಂದು 30 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಸೊ ಈ 2 ಕ್ಲಾಸಲ್ಲಿ ನೀವು ಫುಲ್ ತರವಾಗಿಬಿಡ್ತೀರಾ. ಈ ಮಿಸ್ಸಿಂಗ್ ಫಿಗರ್ ಯಾವುದೇ ಪ್ರಶ್ನೆ ಬಂದರೂ ಈ ಮಿಸ್ಸಿಂಗ್ ಫಿಗರ್ ಮೇಲೆ ನೀವು ಈಸಿಯಾಗಿ ಆನ್ಸರ್ ಮಾಡೋ ರೀತಿ ಈ ಒಂದು 2 ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲ ತರಹದ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ಬನ್ನಿ ಫಸ್ಟ್ ಕ್ವಶನನ್ನು ನೋಡೋಣ. ನೋಡಿ, ಮಿಸ್ಸಿಂಗ್ ಫಿಗರ್ ಅಂದರೆ ಏನಿಲ್ಲ ಸ್ನೇಹಿತರೆ. ನೋಡಿ, ಇದು ಪ್ರಾಬ್ಲಮ್ ಫಿಗರು. ಅಂದರೆ ಪ್ರಶ್ನೆಯ ಚಿತ್ರವನ್ನು ಈ ರೀತಿ ಕೊಟ್ಟಿರ್ತಾರೆ. ಒಂದು ಭಾಗವನ್ನು ಖಾಲಿ ಬಿಟ್ಟಿರ್ತಾರೆ. 3 ಭಾಗ ಫಿಲ್ ಆಗಿರುತ್ತೆ. ನೋಡಿ, ಈ ಭಾಗ ಫಿಲ್ ಆಗಿದೆ, ಈ ಭಾಗ ಫಿಲ್ ಆಗಿದೆ, ಈ ಭಾಗ ಫಿಲ್ ಆಗಿದೆ. ಇದಕ್ಕೆ ಕ್ವಶನ್ ಮಾರ್ಕ್, ಅಂದರೆ ಇಲ್ಲಿ ಏನು ಬರುತ್ತೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಓಕೆನಾ? ಸೊ ಇವಾಗ ನಾವು ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ಆ ಒಂದು ಕ್ವಶನ್ ಮಾರ್ಕ್ ಜಾಗಕ್ಕೆ ಫಿಟ್ ಆಗುತ್ತೆ ಅಂತ ನೋಡ್ಬೇಕು ನಾವು. ಓಕೆ, ಸೊ ಅದನ್ನೇ ನಾವು ಮಿಸ್ಸಿಂಗ್ ಫಿಗರ್ ಅಂತ ಕರೆಯುವಂಥದ್ದು. ನೋಡಿ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಂಗೆ ನೋಡೋದಾದರೆ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೀವು ಗೆಸ್ ಮಾಡೋಕ್ಕಾಗುತ್ತಾ? ಸೊ ಈಸಿ ಇದೆ, ತೊಂದರೆ ಇಲ್ಲ, ಆರಾಮ್ಸೆ ಗೆಸ್ ಮಾಡ್ಬೋದು. ನೋಡಿ, ಇದಾಗುತ್ತಾ? ನೋಡಿ, ಆಪ್ಷನ್ ಎ ಆಗುತ್ತಾ? ಆಪ್ಷನ್ ಎ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಈ ರೀತಿ ಬರಬೇಕು, ಇಲ್ಲಿ ಇದು ಬರಬೇಕು. ಸೊ ಮತ್ತೆ ಇದು ಇಲ್ಲಿ ಬರಬೇಕು. ಓಕೆ, ಸೊ ಈ ರೀತಿ ಅಂದರೆ ಚಿತ್ರ ಯಾವ ರೀತಿ ಬರಬೇಕಂತ ಹೇಳಿದ್ರೆ, ಮತ್ತು ಒಂದು ಡಾಟು ಇಲ್ಲಿ ಬರಬೇಕು. ಕರೆಕ್ಟಾ? ಸೊ ಈ ರೀತಿ ಚಿತ್ರ ಬರಬೇಕು. ನೋಡಿ, ರೈಟ್? ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ರೀತಿ ಚಿತ್ರ ಇರುವಂಥದ್ದು ರೈಟ್ ಆಪ್ಷನ್ ಆಗುತ್ತೆ. ನೋಡಿ, ಆಪ್ಷನ್ ಎಲ್ಲಿ ಏನಾಗುತ್ತೆ, ಡಾಟು ಇಲ್ಲಿರಬೇಕು, ಮಿಡಲಲ್ಲಿ ಇರಬೇಕು. ಓಕೆ, ಇಲ್ಲಿದೆ ಡಾಟು, ಫಸ್ಟ್ ಒನ್ನಲ್ಲಿದೆ. ಹಾಗಾಗಿ ಆಪ್ಷನ್ ಎ ಕೂಡ ಆಗೋದಿಲ್ಲ. ಆಪ್ಷನ್ ಸಿಲಿ ಇಲ್ಲಿದೆ ಡಾಟು, ಕೊನೆಯಲ್ಲಿದೆ. ಸೊ ಅದು ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಡಿಯಲ್ಲಿ 2 ಡಾಟ್ ಕೊಟ್ಬಿಟ್ಟಿದ್ದಾರೆ, ಆಗೋಲ್ಲ. ಇನ್ನು ಉಳ್ಕೊಂಡಿರೋದು ಒಂದೇ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ ಇಲ್ಲಿಗೆ. ಒಂದು ನಿಮಿಷ, ಇದನ್ನು ರಬ್ ಮಾಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಹಾಂ, ಓಕೆ, ಜಸ್ಟ್ ಇವಾಗ ಚೆಕ್ ಮಾಡಿ ನೋಡಿ. ಜಸ್ಟ್ ಇಲ್ಲಿ ಆ್ಯಕ್ಚುಲಿ ನೋಡಿ, ಇಲ್ಲೊಂದು ಲೈನ್ ಬರುತ್ತೆ, ಇಲ್ಲೊಂದು ಲೈನ್ ಬರುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಈ ರೀತಿ ಯಾವುದು ಫಿಟ್ ಆಗುತ್ತೆ ಈ ಒಂದು ಫಿಗರ್ಗೆ, ಆ ಒಂದು ಕ್ವಶನ್ ಮಾರ್ಕ್ ಇರುವಂಥ ಜಾಗಕ್ಕೆ ಯಾವ ಚಿತ್ರವನ್ನು ಹಾಕಿದ್ರೆ ಆ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಚಿತ್ರ ಪರಿಪೂರ್ಣವಾಗುತ್ತೆ. ಇದನ್ನು ನಾವು ಮಿಸ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ. ಅಂದರೆ 3 ಭಾಗವನ್ನು ಕೊಟ್ಟಿರ್ತಾರೆ, ಒಂದು ಭಾಗವನ್ನು ಖಾಲಿ ಬಿಟ್ಟಿರ್ತಾರೆ. ಆ ಖಾಲಿ ಬಿಟ್ಟಿರುವಂತಹ ಅಥವಾ ಕ್ವಶನ್ ಮಾರ್ಕನ್ನು ಕೊಟ್ಟಿರುವಂಥ ಭಾಗಕ್ಕೆ ಸೂಕ್ತವಾದ ಚಿತ್ರ ಯಾವುದು ಅಂತ ನಾವು ಆನ್ಸರ್ ಫಿಗರ್ಸಲ್ಲಿ ಹುಡುಕಬೇಕಾಗುತ್ತೆ ಸ್ನೇಹಿತರೆ. ಓಕೆ, 2ನೇ ಪ್ರಶ್ನೆಗೆ ಹೋಗೋಣ. ಸೊ 2ನೇ ಪ್ರಶ್ನೆ ನೋಡಿ. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ ಫಿಗರ್, ಇದು ಕ್ವಶನ್ ಫಿಗರು. ಸೊ ಆಪ್ಷನ್ನು ಎ ಬಿ ಸಿ ಡಿ ಕೊಟ್ಟಿದ್ದಾರೆ. ಯಾವುದಾಗುತ್ತೆ ನೋಡಿ. ಸೊ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ನೋಡಿ. ಸೊ ಹಿಂಗೆ ಬರಬೇಕಿಲ್ಲಿ. ಓಕೆ, ಜೊತೆಗೆ ಈ ರೀತಿ ಬರಬೇಕು. ಓಕೆ, ಈ ರೀತಿ ಬರಬೇಕು. ಸೊ ಈ ಚಿತ್ರ, ಇದಕ್ಕೆ ಹೋಲುವಂತಹ ಚಿತ್ರ ಯಾವುದಿದೆ ನೋಡಿ. ಓಕೆನಾ? ಅದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಆಗುತ್ತಾ? ನೋ, ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ, ಓಕೆ, ಆಪ್ಷನ್ ಬಿ ಆಗುತ್ತಾ? ನೋ, ಆಪ್ಷನ್ ಬಿ ಕೂಡ ಆಗಲ್ಲ. ಆಪ್ಷನ್ ಸಿ ಕೂಡ ಆಗಲ್ಲ. ಆಪ್ಷನ್ ಡಿ, ಆ್ಯಕ್ಚುಲಿ ಇಲ್ಲಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಇದಾಗುತ್ತೆ.
ಇಲ್ಲಿ ಕೊಟ್ಟಿರುವಂಥ ಚಿತ್ರ ಇದಾಗುತ್ತೆ, ಬಟ್ ಅವನು ಇಲ್ಲಿ ಕೊಡೋದ್ರ ಬದಲು ಚಿತ್ರನ ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಓಕೆ, ಸೊ ಹಂಗಾಗಿ ಆ್ಯಕ್ಚುಲಿ ನಾವು ನೋಡಬೇಕಾಗಿರೋದು ಯಾವ ಥರ ಅಂತ ಹೇಳಿದ್ರೆ ನೋಡಿ, ಈ ರೀತಿ ಚಿತ್ರ ಇದ್ದರೆ ನಾವು ಈ ರೀತಿ ಚಿತ್ರ ಇರುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಬಟ್ ಇಲ್ಲೆಲ್ಲೂ ಆಪ್ಷನಲ್ಲಿ ಇಲ್ಲ. ಸೊ ಹಂಗಾಗಿ ಅದಕ್ಕೆ ಮ್ಯಾಚ್ ಆಗುವಂಥದ್ದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಮೇ ಬಿ ಇಲ್ಲಿ ರಾಂಗನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ಇರುವಂಥ ಚಿತ್ರ ಯಾವುದೂ ಸಹ ಅಲ್ಲಿಗೆ ಸೂಟ್ ಆಗೋದಿಲ್ಲ. ಸ್ವಲ್ಪ ಸಮೀಪ ಇರುವಂಥ ಚಿತ್ರ ಅಂತ ಹೇಳಿದ್ರೆ ಆಪ್ಷನ್ ಎ ಆಗುತ್ತೆ ಸ್ನೇಹಿತರೆ. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ಅವರು ಇಲ್ಲಿ ಕೊಟ್ಬಿಟ್ಟಿದ್ರೆ ರೈಟ್ ಆನ್ಸರ್ ಆಗ್ತಿತ್ತು. ಬಟ್ ಬಹುಶಃ ಅದು ಪ್ರಿಂಟ್ ಆಗಬೇಕಾದ್ರೆ ಆ್ಯಕ್ಚುಲಿ ಮೇಲ್ಗಡೆ ಪ್ರಿಂಟ್ ಆಗಿಬಿಟ್ಟಿದೆ. ಸೊ ಈ ರೀತಿ ನೋಡಬೇಕಾಗತ್ತೆ ನೀವು. ಓಕೆ, ಮೂರನೇ ಪ್ರಶ್ನೆಗೆ ಹೋಗೋಣ. ನಿಮ್ಗೆ ನೀಟಾಗಿ ಅರ್ಥ ಆಗೋ ಥರ ಇರುತ್ತೆ. ಓಕೆ, ನೋಡಿ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಇದು ಪ್ರಶ್ನಾರ್ಥಕ ಚಿತ್ರ ಇದು. ಓಕೆ, ಇದರಲ್ಲಿ ಸೊ ಈ ಒಂದು ಕ್ವಶನ್ ಮಾರ್ಕ್ ಜಾಗಕ್ಕೆ ಯಾವ್ದು ಫಿಟ್ ಆಗುತ್ತೆ ಅಂತ ನಾವು ಇವಾಗ ಚೆಕ್ ಮಾಡಬೇಕು. ಓಕೆನಾ, ನೋಡಿ. ಸೊ ಇಲ್ಲಿ ಒಂದು 1 ಮಿನಿಟ್. ಓಕೆ, ನೋಡಿ ಇಲ್ಲಿ ಒಂದು ಸರ್ಕಲ್ ಥರ ಹಿಂಗೆ ಹಾಕಬೇಕು. ಕರೆಕ್ಟಾ? ಅದಾದಮೇಲೆ ನೋಡಿ ಈ ರೀತಿ ಬರಬೇಕು. ಕರೆಕ್ಟಾ? ಈ ರೀತಿ ಬರಬೇಕು. ಯಾವ್ದು ಸೂಟ್ ಆಗುತ್ತೆ? ಇದು ನೋಡಿ ತುಂಬ ಬ್ರಾಡ್ ಅಗಲ ಇದೆ. ಇದು ಈ ಸ್ಪೇಸ್ ಅಗಲ ಇದೆ, ಹಂಗಾಗಿ ಎ ಆಗೋದಿಲ್ಲ. ಬಿ ನೋಡಿ, ಬಿಲಿ ಟ್ರಯಾಂಗಲ್ ಥರ ಬಂದ್ಬಿಟ್ಟಿದೆ. ಟ್ರಯಾಂಗಲ್ ಥರ ಬರಬಾರ್ದು. ಆ್ಯಕ್ಚುಲಿ ಅದು ಹೀಗೆ ಬರಬೇಕು. ನೋಡಿ ಹೀಗೆ ಬರಬೇಕು, ಹೀಗೆ. ಓಕೆ, ಹೀಗೆ ಬರಬೇಕು. ಸೊ ಆವಾಗ ರೈಟ್ ಆಗುವಂಥದ್ದು. ಸಿ ಕೂಡ ಆಗೋದಿಲ್ಲ. ಡಿಲಿ ಇಲ್ಲಿ ಸ್ಟ್ರೈಟ್ ಲೈನ್ ಇದೆ. ಸೊ ಡಿ ಕೂಡ ಆಗೋದಿಲ್ಲ. ಸರಿಯಾದ ಉತ್ತರ ಬಿ ಆಗುತ್ತೆ ಸ್ನೇಹಿತರೆ. ನೋಡಿ, ಬಿ ನಾನು ಬರೆದಿರುವಂಥ ಚಿತ್ರಕ್ಕೆ ಇಲ್ಲಿರುವಂಥ ಚಿತ್ರಕ್ಕೆ ಮ್ಯಾಚ್ ಆಗ್ತಿದೆ, ಮತ್ತು ಇಲ್ಲಿಗೂ ಕೂಡ ಅದು ಕರೆಕ್ಟ್ ಫಿಟ್ ಆಗುತ್ತೆ. ಡಿ ನೋಡಿ, ಈ ಚಿತ್ರವನ್ನು ನೋಡಿ. ಈ 3 ಬಾಕ್ಸಲ್ಲಿರುವಂಥ ಚಿತ್ರ ಏನಿದೆ ಅದಕ್ಕೆ ಹೋಲಿಕೆಯನ್ನು ಪಡ್ಕೊಳ್ಳುವಂಥ ಚಿತ್ರ ರೈಟ್ ಆನ್ಸರ್ ಆಗಿರುತ್ತೆ ಯಾವಾಗಲೂ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, 4ನೇದು ನೋಡೋಣ. ಸೊ 4ನೇದು ನೋಡಿ, ಮೇಲ್ಗಡೆ +++ ಇದೆ, ಇಲ್ಲಿ ಡ್ಯಾಶ್ ಇದೆ ಅಂದರೆ 100% ಇಲ್ಲೂ ಸಹ ಅದೇ ಥರ ಇರಬೇಕು. ರೈಟ್, ಹಿಂಗಿರಬೇಕು ಚಿತ್ರ. ಆವಾಗ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾವುದಾಗುತ್ತೆ? ಸೊ ಇಲ್ಲಿ ಆ್ಯಕ್ಚುಲಿ ಹಾರಿಜೆಂಟಲ್ ಲೈನ್ ಬರಬೇಕು. ನೋಡಿ, ಈ ಆಪ್ಷನ್ ಡಿ ಅಲ್ಲಿ ಸ್ಟ್ರೈಟ್ ಲೈನ್ ಕೊಟ್ಬಿಟ್ಟಿದ್ದಾರೆ ಹೀಗೆ. ಸೊ ಆಪ್ಷನ್ ಡಿ ಆಗೋದಿಲ್ಲ. ಇಲ್ಲಿ ++ ಆಗೋದಿಲ್ಲ. ಇಂಟು ಆಗಲ್ಲ. ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಈ ರೀತಿ ನೋಡಿ, ಈ ಒಂದು ಬ್ಲಾಕು ಇಲ್ಲಿಗೆ ನಾವು ಹಾಕಿದ್ರೆ ಚಿತ್ರ ಪರಿಪೂರ್ಣ ಆಗುತ್ತೆ. ಸೊ ಮಿಸ್ಸಿಂಗ್ ಫಿಗರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಇಸ್ ದ ಮಿಸ್ಸಿಂಗ್ ಫಿಗರ್. ಓಕೆ, ನೆಕ್ಸ್ಟು 5ನೇದು ನೋಡ್ತಾ ಹೋಗೋಣ. 5ನೇದು ನೋಡಿ ಸ್ನೇಹಿತರೆ. ಸೊ 3 ಎಳೆ ಬಂದಿರಬೇಕು. ಅದು ಯಾವ ಥರ ಬಂದಿರಬೇಕು ನೋಡಿ, ಹೀಗೆ ಬಂದಿರಬೇಕು. ಸೊ ಹಿಂಗಿರಬೇಕು ಬಾಕ್ಸ್. ಯಾವುದು ಹೋಲಿಕೆ ಆಗುತ್ತೆ ನೋಡಿ, ಇದು ಫಿಟ್ ಆಗುವಂಥದ್ದು ಇಲ್ಲಿಗೆ. ಹೌದಾ? ಸೊ ಇಲ್ಲಿ ಎರಡು ಸರ್ಕಲ್ ಇದೆ, ಆಗೋದಿಲ್ಲ. ಇಲ್ಲಿ 3 ಇದೆ. ಸೊ ಬಿ ರೈಟ್ ಆನ್ಸರ್ ಆಗುತ್ತೆ. ಇದು ರಾಂಗ್ ಆಗುತ್ತೆ. ಡಿ ಕೂಡ ರಾಂಗ್ ಆಗುತ್ತೆ. ಜಸ್ಟ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೀವು. ಯಾವ ಒಂದು ಚಿತ್ರ ಎಕ್ಸಾಕ್ಟಾಗಿ ಇಲ್ಲಿಗೆ ಫಿಟ್ ಆಗುತ್ತೆ ಈ ಕ್ವಶನ್ ಮಾರ್ಕ್ ಜಾಗಕ್ಕೆ ಅದನ್ನು ನೋಡಿ. ಇಲ್ಲಿ ಈಸಿಯಾಗಿ ಫಿಟ್ ಆಗುತ್ತೆ. ಇದು 3 ಸರ್ಕಲ್ಗಳಿದೆ, ನಮಗೂ 3 ಸರ್ಕಲ್ಗಳು ಬೇಕು. ನೀವೇ ಆ್ಯಕ್ಚುಲಿ ಆನ್ಸರ್ ಫಿಗರ್ಸನ್ನು ನೋಡೋಕ್ಕಿಂತ ಮುಂಚೆ ನೀವೇ ಜಸ್ಟ್ ಬರೆದ್ಬಿಡ್ಬೋದು. ಲೈಕ್ ಇದೇ ಬರುತ್ತೆ, ಇದೇ ರೀತಿ ಬರುತ್ತೆ ಅಂತೇಳಿ ಈ ಉಳಿದ 3 ಭಾಗಗಳನ್ನು ನೋಡಿಕೊಂಡು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸೊ ಓಕೆ, 6ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ನೋಡಿ, 6ನೇ ಪ್ರಶ್ನೆ ಆಪೋಸಿಟಲ್ಲಿ ಲೈನ್ಸ್ ಬರುವಂಥದ್ದು. ಓಕೆನಾ? ನೋಡಿ, ಇಲ್ಲೂ ಲೈನ್ಸ್ ಇದೆ. ನೋಡಿ, 4 ಭಾಗ ಅಂದರೆ ಇದು 1 ಭಾಗ ಅಂದ್ಕೊಳ್ಳಿ, ಇದು 2 ಭಾಗ, ಇದು 3 ಭಾಗ. ಸರಿ, ಇದು 3 ಭಾಗ. 1 ನಿಮಿಷ. ಓಕೆ, ಇದು ನೋಡ್ಕೊಳ್ಳಿ ಇವಾಗ. ಇದು 1 ಭಾಗ, ಇದು 2ನೇದು, ಇದು 3ನೇದು, ಇದು 4ನೇದು. ನೋಡಿ, 1 ಮತ್ತು 3 ಸೇಮ್ ಇದೆ. ಹೌದಾ? ಅದೇ ಥರ 2 ಮತ್ತು 4 ಕೂಡ ಸೇಮ್ ಇರಬೇಕು. ಯಾವ್ದು ಬರುತ್ತೆ 2ನೇ ಜಾಗದಲ್ಲಿ? 3 ಎಲೆಗಳು ಬರೋ ರೀತಿ ಇರಬೇಕು. ಓಕೆನಾ? 3 ಎಲೆಗಳು ನೋಡಿ ಈ ರೀತಿ. ಸೊ 3 ಎಲೆಗಳು ಬರುವಂಥ ರೀತಿ ಇರಬೇಕು. ಒಂದೊಂದು ಎಲೆಯಲ್ಲಿ 2 ಎಳೆಗಳು ಕೂಡ ಇರಬೇಕಾಗತ್ತೆ. ಓಕೆ, ಸೊ ಮತ್ತು ಹೀಗೆ ಅಗೇನ್ ನೋಡಿ, ಹೀಗೆ ಇರುವಂಥ 3 ಬರಬೇಕು.
ಮತ್ತು ಈ ಸುತ್ತಲೂ ಸರ್ಕಲೇ ಆಗಬೇಕು ನೋಡಿ, ಸರ್ಕಲೇ ಆಗಬೇಕು, ಈ ರೀತಿ ಸರ್ಕಲೇ ಆಗಬೇಕು. ಇಲ್ಲಿ ಎಲೆಗಳಿದೆ, 3 ಎಲೆ ಇದೆ, ಸ್ವಲ್ಪ ದೊಡ್ಡದಿದೆ ಇದು, ಮತ್ತು ಸರ್ಕಲ್ ಇಲ್ಲ ನೋಡಿ, ಸ್ಕ್ವೇರ್ ಇದೆ. ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ, ಆಗೋದಿಲ್ಲ. ಅದೇ ಬಿ ನೋಡಿ, ಸೊ ಎಲೆಗಳು ಇದೆ, ಎರಡು ಎಳೆ ಇರಬೇಕು. ಒಂದು ಎಲೆ ನೋಡಿ, ಇಲ್ಲೊಂದು ಎಳೆ ಇದೆ, ಕರೆಕ್ಟ್ ಇದೆ. ಸೊ ಒಟ್ಟು 3 ಎಲೆಗಳಿದೆ, 3 ಎಲೆಗಳು, ಒಂದೊಂದು ಎಲೆಯಲ್ಲೂ ಎರಡೆರಡು ಎಲೆಗಳಿದ್ದಾವೆ. ಓಕೆ ನೋಡಿ, ಇದೊಂದು ಭಾಗ ಇದೆ, ಜೊತೆಗೆ ಸರ್ಕಲ್ ಕೂಡ ಇದೆ. ಸೊ ಹಂಗಾಗಿ ಬಿ ರೈಟ್ ಆನ್ಸರ್ ಆಗುತ್ತೆ. ಸಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 2 ಆಪೋಸಿಟ್ ಟು 4 ಎಲೆಗಳಿರೋದ್ರಿಂದ 2 ಎಲೆಗಳೇ ಬರಬೇಕು. ಇಲ್ಲಿ ಹಾರಿಜೆಂಟಲ್ ಲೈನ್ಸ್ ಇರೋದ್ರಿಂದ ಇದಾಗೋಲ್ಲ. ಡಿ ನೋಡಿ, ಡಿ ಕರೆಕ್ಟ್ ಇದೆ ಎಲ್ಲ, ಬಟ್ ಎಲೆಗಳಿಲ್ಲ. ಓಕೆ, ಭಾಗ ಡಿವೈಡ್ ಆಗಿಲ್ಲ ಎಲೆಗಳು. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಈ ರೀತಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅನಂತರ ಆನ್ಸರನ್ನು ಟಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಕ್ವಶನ್ ನಂಬರ್ 7ಗೆ ಹೋಗೋಣ. ಇವಾಗ ನೋಡಿ, ಪ್ರಾಬ್ಲಮ್ ಫಿಗರ್ ಇದು ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸೂಕ್ತವಾದಂತಹ ಉತ್ತರವನ್ನು, ಅಂದರೆ ಈ ಬಾಕ್ಸ್ಗೆ ಸೂಕ್ತವಾಗುವಂಥದ್ದನ್ನು ಹುಡುಕ್ಬೇಕು ನಾವು. ಹೇಗಿರುತ್ತೆ, ಜಸ್ಟ್ ಈ ರೀತಿ ಇರಬೇಕು, ಜೊತೆಗೆ ಹೀಗಿರಬೇಕು. ಹೌದಾ? ಯಾವುದಿದೆ ನೋಡಿ ಆಪ್ಷನ್ ಎ ಆಗುತ್ತಾ? ನೋ, ಆಪ್ಷನ್ ಎ ರಾಂಗ್ ಆಗುತ್ತೆ. ಆಪ್ಷನ್ ಬಿ ಎಸ್, ಆಪ್ಷನ್ ಬಿ ರೈಟ್ ಆಗುತ್ತೆ. ಆಪ್ಷನ್ ಸಿ ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಡಿ ಕೂಡ ರಾಂಗ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಿದ್ದಂಗೆ ಹಾಕ್ಬೋದು, ತುಂಬ ಸುಲಭವಾಗಿ ಕೂಡ ಇದೆ ಇದು. ಓಕೆ, ನೆಕ್ಸ್ಟು ಎಂಟನೇ ಚಿತ್ರ ನೋಡೋಣ. 8ನೇದು ಏನಿದೆ ನೋಡಿ, ಆ್ಯರೋ ಮಾರ್ಕು ಇಲ್ಲಿ ಒಳಗಡೆ ಬರ್ತಿದೆ, ಈ ಕಡೆ ಆಚೆ ಹೋಗ್ತಿದೆ. ಅಂದರೆ ಸೊ ಪ್ರತಿ ಚಿತ್ರದಲ್ಲೂ ಹೆಂಗಿದೆ ಅಂತ ಹೇಳಿದ್ರೆ, ಲೈಕ್ ಮೇಲ್ಗಡೆ ಹೇಗಿದೆ ನೋಡಿ, ಓಕೆ, ಮೇಲ್ಗಡೆ ಸೊ ಅದರ ಆಪೋಸಿಟ್ಟು ಸೇಮ್ ಇರುತ್ತೆ ನೋಡಿ. ಇಲ್ಲಿ ಮೇಲ್ಗಡೆಗೆ ಹೋಗ್ತಾ ಇದೆ, ಇಲ್ಲೂ ಮೇಲ್ಗಡೆಗೆ ಹೋಗ್ತಿದೆ. ಬಟ್ ಕೆಳಗಡೆ ನೋಡಿ ಏನಿದೆ ಅಂತ, ಕೆಳಗಡೆ ಇದಕ್ಕೆ ವಿರುದ್ಧವಾಗಿರಬೇಕು. ಇಲ್ಲಿ ಈ ಡೈರೆಕ್ಷನ್ ಇದೆ ಅಂದರೆ ಇಲ್ಲಿ ಈ ಡೈರೆಕ್ಷನ್ ತೋರಿಸ್ತಾ ಇದೆ ಅಲ್ವಾ? ಸೊ ಅದೇ ಥರ ನೋಡಿ, ಇಲ್ಲಿ ಈ ಡೈರೆಕ್ಷನ್ ಇದೆ, ಈ ಒಂದು ಬಾಣ ಈ ಡೈರೆಕ್ಷನ್ ಇದೆ ಅಂತ ಹೇಳಿದ್ರೆ, ಆ ಒಂದು ಬಾಣ ಲೈಕ್ ಅದೊಂದು ಆ್ಯರೋ ಡೌನ್ಗಿದೆ ಅಂತ ಹೇಳಿದ್ರೆ ಆಪ್ಷನಲ್ಲಿ 100% ಮೇಲಿರಬೇಕು. ಇಲ್ಲಿ ಈ ಕಡೆ ಇದರಲ್ಲಿ ಸೊ ಹಿಂಗಿರಬೇಕು. ಆ ಥರ ಆಪ್ಷನ್ ಯಾವುದಿದೆ ನೋಡಿ. ಸೊ ಮೇಲ್ಗಡೆಗೆ ಇರುವಂಥದ್ದು. ಓಕೆ, ಮೇಲ್ಗಡೆಗೆ ಇರುವಂಥದ್ದು ಲೈಕ್ ಒನ್ ಮಿನಿಟ್ ನಾನು ಬರ್ಕೊಂಡ್ರೆ ತಪ್ಪು ಬರ್ಕೊಂಡಿದ್ದೀನಿ. ಫೈನ್. ಸೊ ಫಸ್ಟು ಇಲ್ಲಿ ಒಂದು ಹಾರ್ಟ್ ಸಿಂಬಲ್ ಇರಲೇಬೇಕು, ಕರೆಕ್ಟಾ? ಸೊ ಹಾರ್ಟ್ ಸಿಂಬಲ್ಲು ಇರಲೇಬೇಕಾಗತ್ತೆ. ಓಕೆ, ಸೊ ಈ ರೀತಿ ಒಂದು ಹಾರ್ಟ್ ಸಿಂಬಲ್ ಇರಬೇಕು. ಅದಾದಮೇಲೆ ಹಾರ್ಟ್ ಸಿಂಬಲ್ ಆದಮೇಲೆ ಸೊ ಲೈಕ್ ಇಲ್ಲಿ ಒಂದು ಲೈನ್ ಕೂಡ ಬರಬೇಕು ಹಿಂಗೆ. ಓಕೆ, ಆ ಲೈನಿಂದ ಆಚೆ ಈ ಥರ ಒಂದು ಬಂದು ನೋಡಿ ಹೀಗೆ ಬರಬೇಕು, ಕರೆಕ್ಟಾ? ಹೀಗೆ ಬರಬೇಕು. ಜೊತೆಗೆ ಆ್ಯರೋ ಮಾರ್ಕು ಇಲ್ಲಿ ಲೈಕ್ ಒಳಗಡೆ ಹೋಗ್ತಿದೆ ಅಂತಂದರೆ ಇಲ್ಲಿ ಆಚೆ ಬರಬೇಕು, ಈ ಥರ ಬರಬೇಕು. ಇಲ್ಲಿ ಹಿಂಗೆ ಹೋಗಬೇಕು. ಈ ಥರ ಆಪ್ಷನ್ ಇರುವಂಥದ್ದು ಯಾವುದಿದೆ ನೋಡಿ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಹಾರ್ಟ್ ಇಲ್ಲ, ಸರ್ಕಲ್ ಥರ ಇದೆ, ಹಂಗಾಗಿ ಇದಾಗೋದಿಲ್ಲ. ಸೊ ನೆಕ್ಸ್ಟು ಓಕೆ, ಇಲ್ಲಿ 1 ಮಿನಿಟ್. ಸೊ 8 ಅಲ್ವಾ? 8. ಓಕೆ, ಇದು ನೋಡಿ ಒಂದು ನಿಮಿಷ. ಆರೋ ಮಾರ್ಕ್ ಒಂದು ರಾಂಗ್ ಆಗಿದೆ ಅನಿಸುತ್ತೆ ನಾನು ಹಾಕಿರುವಂಥದ್ದು. ಓಕೆ, ಸೊ ಓಕೆ, ಆ್ಯರೋ ಮಾರ್ಕ್ ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆಗೆ ಹೋಗಬೇಕು ಸ್ನೇಹಿತರೆ. ಓಕೆ, ಇಲ್ಲಿ ಕೆಳಗಡೆಗೆ ಬರಬೇಕು. ಅಂದರೆ ಲೈಕ್ ಸೊ ಜಸ್ಟ್ ಇದು ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಆಪೋಸಿಟ್ ಇರಬೇಕು. ಓಕೆನಾ? ಕೆಳಗಡೆ ಇರೋದ್ರಲ್ಲಿ ಆಪೋಸಿಟ್ ಇದೆ, ಮೇಲ್ಗಡೆ ಸೇಮ್ ಇದೆ, ಅದನ್ನು ನೋಡಬೇಕು. ಓಕೆ ನೋಡಿ, ಇಲ್ಲಿ ಮೇಲ್ಗಡೆ ಎರಡು ಸೇಮ್ ಇದೆ, ಬಟ್ ಕೆಳಗಡೆ ಆ ಮೇಲ್ಗಡೆದ ಆಪೋಸಿಟೇ ಇರಬೇಕು. ಓಕೆನಾ? ನೋಡಿ, ಇಲ್ಲಿ ಕೆಳಗಡೆ ಇದೆ ಅಂತಂದರೆ ಲೈಕ್ ಇಲ್ಲಿ ಲೈಕ್ ಒಳಗಡೆ ಬರ್ತಾ ಇದೆ, ಇಲ್ಲಿ ಆಚೆ ಹೋಗ್ತಾ ಇದೆ. ಹೌದಾ? ಸೊ ಅದೇ ಥರ ಇಲ್ಲಿ ಲೈಕ್ ಹೊರಗಡೆ ಹೋಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಬರಬೇಕು. ಇಲ್ಲೂ ಅಷ್ಟೇ ಆಚೆ ಹೋಗ್ತಿದೆ ಅಂತ ಹೇಳಿದ್ರೆ
ಒಳಗಡೆಗೆ ಬರಬೇಕು ಇಲ್ಲಿ. ಓಕೆ, ಇಲ್ಲಿ ಒಳಗಡೆಗೆ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಆಚೆ ಹೋಗಬೇಕು. ಸೊ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಕೆಳಗಡೆದು ಪೋರ್ಷನ್ ಏನಿದೆ ಅದರ ಆರೋ ಮಾರ್ಕು ಮೇಲ್ಗಡೆದರ ಆಪೋಸಿಟ್ ವರ್ಕ್ ಆಗ್ತಾ ಇದೆ. ಓಕೆನಾ? ಸೊ ಅದರ ಆಪೋಸಿಟ್ ವರ್ಕ್ ಆಗ್ತಾ ಇದೆ. ನೋಡಿ, ಈಗ ಇಲ್ಲಿ ಆ್ಯಕ್ಚುಲಿ ಹೊರಗಡೆಗೆ ಹೋಗ್ತಾ ಇದೆ, ಬಟ್ ಇಲ್ಲಿ ಒಳಗಡೆ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆಗೆ ಬರ್ತಿದೆ, ಇಲ್ಲಿ ಹೊರಗಡೆ. ಇಲ್ಲೂ ಅದೇ ಥರ, ಇಲ್ಲಿ ಒಳಗೆ ಬರ್ತಿದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಹೊರಗೆ ಹೋಗ್ತಾ ಇದೆ, ಇಲ್ಲಿ ಹೊರಗೆ ಹೋಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಬರ್ತಿದೆ. ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತು ಈ ಹಾರ್ಟ್ ಶೇಪನ್ನು ನೋಡ್ಕೋಬೇಕು. ನೋಡಿ, ಇಲ್ಲಿ ಹಾರ್ಟ್ ಶೇಪ್ ಇಲ್ಲೂ ಇಲ್ಲ, ಇಲ್ಲಿ ಹಾರ್ಟ್ ಶೇಪ್ ಇದೆ, ಬಟ್ ಈ ಲೈನ್ ಇಲ್ಲ. ಸೊ ಹಾಗಾಗಿ ಸಿ ಕೂಡ ಆಗೋದಿಲ್ಲ. ಡಿಯಲ್ಲಿ ಎಲ್ಲವೂ ಇದೆ, ಬಟ್ ಹಾರ್ಟ್ ಶೇಪ್ ಬದಲು ಇಲ್ಲಿ 6 ಇದೆ. ಓಕೆನಾ? ಮತ್ತು ಆರೋ ಮಾರ್ಕ್ ಕೂಡ ಚೇಂಜ್ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅಗೈನ್ ಸೇಮ್ ಕ್ವಶನ್ ರಿಪೀಟ್ ಆಗಿಬಿಟ್ಟಿದೆ, 9ನೇದು. ಓಕೆ, ಸೊ 10ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಇದರಲ್ಲಿ ಯಾವುದು ಎಕ್ಸಾಕ್ಟಾಗಿ ಫಿಟ್ ಆಗುತ್ತೆ ಅಂತ ನೋಡಬೇಕೀಗ. ಸೊ ಇದು ಪ್ರಶ್ನೆಯ ಚಿತ್ರ ಇದು ಕೊಟ್ಟಿದ್ದಾರೆ, 4 ಆಪ್ಷನ್ ಇದು ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತೇ ಇದೆ. ಸೊ ನೋಡಿ, ಇದೊಂದು ಲೈನ್ ಹಿಂಗೆ ಬರಬೇಕು, ಆಮೇಲೆ ಈ ಲೈನು ಹಿಂಗೆ ಬಂದು ಇಲ್ಲಿ ತನಕ ಹಿಂಗೆ ಹೋಗಬೇಕು, ಜೊತೆಗೆ ಇಲ್ಲಿಂದ ಈ ಲೈನು ಹಿಂಗೆ ಹೋಗಬೇಕು. ಆ ನಂತರ ಓಕೆ ನೋಡಿ, ಇಲ್ಲಿ ಈ ರೀತಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಎಡ್ಜಲ್ಲಿದೆ ಅಂತ ಹೇಳಿದ್ರೆ ಈ ಫಿಗರಲ್ಲಿ ಆಪೋಸಿಟಲ್ಲಿ ಈ ಕೊನೆಗೆ ಬರುತ್ತೆ. ಅದೇ ಥರ ಇಲ್ಲಿ ಈ ಫಿಗರಲ್ಲಿ ಇಲ್ಲಿದೆ ಅಂತ ಹೇಳಿದ್ರೆ ಇದು ನೋಡಿ ಇಲ್ಲಿ ಬರಬೇಕು. ಓಕೆನಾ? ಸೊ ಈ ಆಪ್ಷನ್ ಎಲ್ಲಿದೆ ನೋಡಿ, ಇದಕ್ಕೆ ಹೋಲುವಂಥದ್ದು ಆಪ್ಷನ್ ಎನೇ ಕರೆಕ್ಟ್ ಆಗಿಬಿಡುತ್ತೆ. ಆಪ್ಷನ್ ಎನೇ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ರಾಂಗ್ ಆಗುತ್ತೆ, ಆಪ್ಷನ್ ಸಿ ಕೂಡ ರಾಂಗ್ ಆಗುತ್ತೆ, ಆಪ್ಷನ್ ಡಿ ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಡಿ ಎಲ್ಲವೂ ಸರಿ ಇದೆ, ಬಟ್ ನೋಡಿ ಇದು ಸರಿ ಇಲ್ಲ. ಆಪ್ಷನ್ ಸಿ ಅಲ್ಲಿ ಏನಾಗಿದೆ, ಸೊ ಅವರು ತಗೊಂಡಿರೋಂಥದ್ದೇ ತಪ್ಪು. ಇದು ಲೈನ್ ಹಿಂಗೆ ಹೋಗಬೇಕು, ಬಟ್ ಹಿಂಗೆ ಬಂದ್ಬಿಟ್ಟಿದೆ, ಹಂಗಾಗಿ ಸಿ ಕೂಡ ಆಗೋಲ್ಲ. ಡಿ ಲೈನ್ ಎಲ್ಲ ಕರೆಕ್ಟ್ ಇದೆ, ಬಟ್ ಆ್ಯಕ್ಚುಲಿ ನೋಡಿ ಹಿಂಗೆ ಹೋಗೋದ್ರ ಬದಲು ಇಲ್ಲಿ ತೊಗೊಬಿಟ್ಟಿದ್ದಾರೆ ಆರೋ ಮಾರ್ಕ್ನ, ಮತ್ತು ಈ ಬಾಕ್ಸನ್ನು ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಈ ಎಡ್ಜಲ್ಲಿ. ಸೊ ಬಿ ಕೂಡ ಆಗಲ್ಲ. ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ಈಸಿ ಇದೆ, ಜಸ್ಟ್ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ, ಫೈನ್. ಈಗ 11ನೇ ಪ್ರಶ್ನೆಗೆ ಹೋಗೋಣ. ಸೊ 11ನೇ ಪ್ರಶ್ನೆ ನೋಡಿ. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನಮಗೆ ಬೇಕಾಗಿರೋದೇನು, ಜಸ್ಟು ಇಲ್ಲೊಂದು ಪೋರ್ಷನ್ ಇದೆ ಅಂದರೆ ಇಲ್ಲಿ ಒಂದು ಸೆಮಿ ಸರ್ಕಲ್ ಬರಲೇಬೇಕು ಹಿಂಗೆ. ಓಕೆನಾ? ಮತ್ತು ಇಲ್ಲೂ ಒಂದು ಸೆಮಿ ಸರ್ಕಲ್ಲು ಹಿಂಗೆ ಬರಲೇಬೇಕು. ಓಕೆನಾ? ಅದಾದಮೇಲೆ ಒಂದು ಸರ್ಕಲ್ ಕೂಡ ಬರಬೇಕಾಗುತ್ತೆ ಹಿಂಗೆ. ಓಕೆ, ಸೊ ಮಧ್ಯ ಇರುವಂತಹ ಆರೋ ಮಾರ್ಕ್ ಅಂದರೆ ಈ ರೀತಿ ಈ ರೀತಿ ಇರುವಂಥ ಚಿತ್ರ ಯಾವುದಿದೆ ನೋಡಬೇಕಾಗತ್ತೆ. ಓಕೆ, ಮತ್ತೆ ನೋಡಿ ಇಲ್ಲಿ ಓಕೆ ಯಾವುದು ಮ್ಯಾಚ್ ಆಗುತ್ತೆ ನೋಡಿ ಇದಕ್ಕೆ ನಾವು ಬರೆದಿರೋದಕ್ಕೆ. ಸೊ ಆಪ್ಷನ್ ಎ ಮ್ಯಾಚ್ ಆಗುತ್ತಾ? ಓಕೆ, ಆಪ್ಷನ್ ಎ ಮ್ಯಾಚ್ ಆಗುತ್ತೆ. ಸೊ ಹಾಗೆ ಇಟ್ಕೊಂಡಿರಿ, ಬೇರೆ ಇನ್ಯಾವುದಾದ್ರು ಟ್ಯಾಲಿ ಆಗುತ್ತಾ ನೋಡಿ. ಇಲ್ಲಿಂದ ಬರಬೇಕು ಸರ್ಕಲು, ಬಟ್ ಇಲ್ಲಿಂದ ಶುರು ಆಗಿಬಿಟ್ಟಿದೆ. ಇಲ್ಲೂ ಅಷ್ಟೇ, ಇಲ್ಲಿ ಸೆಮಿ ಸರ್ಕಲೇ ಇಲ್ಲ, ಹಂಗಾಗಿ ಬಿ ಆಗೋದಿಲ್ಲ. ಸಿಯಲ್ಲಿ ಇಲ್ಲಿ ಸೆಮಿ ಸರ್ಕಲ್ ಇದೆ, ಇಲ್ಲೂ ಸೆಮಿ ಸರ್ಕಲ್ ಇದೆ, ಎಲ್ಲವೂ ಪರ್ಫೆಕ್ಟ್ ಇದೆ. ಬಟ್ ನೋಡಿ ಇಲ್ಲಿ ಬರಬೇಕಿತ್ತು ಟ್ರಯಾಂಗಲು, ಆಚೆ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಸಿ ಕೂಡ ಆಗೋದಿಲ್ಲ. ಡಿ ನೋಡ್ತಾ ಬನ್ನಿ, ಡಿಯಲ್ಲಿ ಸೆಮಿ ಸರ್ಕಲ್ಲು ಕಂಪ್ಲೀಟಾಗಿ ಇಲ್ಲವೇ ಇಲ್ಲ. ಓಕೆ ನೋಡಿ, ಹಿಂಗೆ ಸೆಮಿ ಸರ್ಕಲ್ ಬರಬೇಕು, ಅದು ಇಲ್ಲವೇ ಇಲ್ಲ. ಡಿ ಕೂಡ ಆಗೋಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಜಸ್ಟ್ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಜಸ್ಟ್ ನೀವು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಜಸ್ಟ್ ನೀವು ಇದೆರಡನ್ನ ನೋಡ್ಕೊಬಿಟ್ರೆ ಸಾಕಾಗ್ಬಿಡುತ್ತೆ. ನೋಡಿ, ಇಲ್ಲೊಂದು ಸೆಮಿ ಸರ್ಕಲ್ ಹಿಂಗೆ ಬರುತ್ತಾ, ನೋಡಿ ಇಲ್ಲೊಂದು ಸೆಮಿ ಸರ್ಕಲ್ಲು ಹಿಂಗೆ ಬರುತ್ತೆ. ಇದೇ ಮೇಯ್ನ್ ಇಂಪಾರ್ಟೆಂಟಲ್ಲಿ. ಮತ್ತು ನೋಡಿ ಹಿಂಗೊಂದು ಸರ್ಕಲ್ ಒಂದು ಬರಬೇಕು, ಇಲ್ಲೊಂದು ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ, ಮತ್ತು ಮಧ್ಯ ಹಿಂಗೆ ಅಂದ್ಕೊಂಡು ಇಲ್ಲೊಂದು ಹಿಂಗೆ ಬರುತ್ತೆ. ಸೊ ಅದನ್ನು ನೋಡಿಬಿಟ್ರೆ ನೀವು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಇದೇ ಫಿಗರ್ ಅಂತ. ಸೊ ಉಳಿದ 3 ಭಾಗವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕ್ವಶನ್ ಮಾರ್ಕಿಗೆ ಏನು ಬರಬೇಕು ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು. ಓಕೆ, ಸೊ 12ನೇ ಫಿಗರ್ ನೋಡ್ತಾ ಹೋಗೋಣ ಸ್ನೇಹಿ. ಓಕೆ ಫ್ರೆಂಡ್ಸ್, 12ನೇ ಫಿಗರ್ ನೋಡೋಣ. 12ನೇ ಪ್ರಶ್ನೆ. ಸೊ ಈ ರೀತಿ ಇದೆ. ಓಕೆ, ಸೊ ಈ ರೀತಿ ಇದೆ. ನಿಮ್ಗೆ ಗೊತ್ತಿರಲಿ, ಈ ಕ್ವಶನ್ ಮಾರ್ಕಲ್ಲಿ ನೋಡಿ ಇದು ಕಂಟಿನ್ಯೂ, ಈ ಬಾಕ್ಸ್ ಹಿಂಗೆ ಬರಬೇಕಾ? ಫೈನ್, ಅದು ಹಂಗೆ ಬರ್ತಾ ಇದೆ.
ಓಕೆನಾ. ಸೊ ಹಂಗೆ ಬರ್ತಾ ಇದೆ. ಜೊತೆಗೆ ನೋಡಿ ಲೈಕ್ ಸೊ ಹಿಂಗೊಂದು ಬಂದು ಓಕೆ ಹಿಂಗೊಂದು ಬರಬೇಕು. ಸೊ ಯಾವುದು ಮ್ಯಾಚ್ ಆಗುತ್ತೆ ನೋಡಿ ಇದಕ್ಕೆ. ಸೊ ಸಿ ಕೂಡ ಟ್ಯಾಲಿ ಆಗ್ತಿದೆ ಆ್ಯಂಡ್ ಇವನ್ ಎ ಕೂಡ ಟ್ಯಾಲಿ ಆಗ್ತಿದೆ, ಹೌದಾ. ಸೊ ಡಿ ರಾಂಗ್ ಆಗುತ್ತೆ, ಬಿ ರಾಂಗ್ ಆಗುತ್ತೆ. ಇದೆರಡರಲ್ಲಿ ಯಾವುದು ಅಂತ ಈಗ ನೋಡಬೇಕಾಗತ್ತೆ. ಓಕೆ. ಸೊ ಲೈಕ್ ಜಸ್ಟ್ ಚೆಕ್ ಮಾಡೋಣ ಇರಿ, ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ. ಆಲ್ಮೋಸ್ಟ್ ಎರಡು ಸೇಮೇ ಇದೆ, ಅಂಥ ಡಿಫ್ರೆನ್ಸ್ ಏನಿಲ್ಲ ಎ ಮತ್ತು ಸಿಗೆ. ಹಾಗಾಗಿ ಎ ಮತ್ತು ಸಿ ಎರಡೂ ಆಗುತ್ತೆ. ಸೊ ಎಕ್ಸಾಮಲ್ಲಿ ಹಿಂಗೆ ಕೊಡಲ್ಲ, ಇದನ್ನು ಏನಾದರೂ ಬೇರೆ ಒಂದು ಏನಾದರೂ ಚೇಂಜ್ ಮಾಡಿರ್ತಾರೆ. ಸೊ ಆಪ್ಷನ್ ಏನೇ ತಗೊಳ್ಳಿ, ಎ ಇಸ್ ದ ರೈಟ್ ಆನ್ಸರ್. ಎಗೂ ಸಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ. ಸೊ ಹಾಗಾಗಿ ಎರಡು ಸಿಮಿಲರ್ ಇರೋದ್ರಿಂದ ಎ ಅಥವಾ ಸಿ ಎರಡೂ ಆಗುತ್ತೆ. ಬಟ್ ಎಕ್ಸಾಮಲ್ಲಿ ಈ ಥರ ಎರಡು ರೈಟ್ ಆನ್ಸರ್ ಕೊಡೋದಿಲ್ಲ, ಇಲ್ಲೊಂದು ಏನೋ ಒಂದು ಚೇಂಜ್ ಮಾಡಿರ್ತಾರೆ. ಓಕೆ. ಸೊ ಇಲ್ಲಿ ಪ್ರಿಂಟ್ ಆಗಬೇಕಾದ್ರೆ ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್. ಓಕೆ. ಸೊ 13ನೇ ಪ್ರಾಬ್ಲಮ್ಗೆ ಹೋಗೋಣ. ಓಕೆ. 13ನೇದು ನೋಡಿ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕೀಗ ನೀವು. ಓಕೆ ನೋಡಿ. ಓಕೆ, ಇಲ್ಲಿ 0 ಇದೆ, ಆ್ಯರೋ ಮಾರ್ಕ್ ಇದೆ, ಆಮೇಲೆ ಸ್ಕ್ವಯರ್ ಇದೆ, ಕರೆಕ್ಟಾ. ಇಲ್ಲೂ 0 ಇದೆ, ಆ್ಯರೋ ಮಾರ್ಕ್ ಇದೆ, ಸ್ಕ್ವಯರ್ ಇದೆ. ಇನ್ನು ಉಳ್ಕೊಂಡಿದೆ ಯಾವುದು? ಟ್ರಯಾಂಗಲ್, ಕರೆಕ್ಟಾ. ಟ್ರಯಾಂಗಲ್ ನೋಡಿ, ಈ ಥರ ಟ್ರಯಾಂಗಲ್ ಬರಬೇಕಿಲ್ಲಿ. ಫೈನ್, ಇಲ್ಲಿ ಟ್ರಯಾಂಗಲ್ ಬರಬೇಕು. ಆಮೇಲೆ ನೋಡಿ, ಟ್ರಯಾಂಗಲ್ಗೆ ಎಷ್ಟು ಕಡ್ಡಿಗಳಿದೆ? 3 ಕಡ್ಡಿ ಇದೆ. 1 2 3, ಕರೆಕ್ಟಾ. ಆ್ಯರೋ ಮಾರ್ಕ್ಗೆ 1 ಇದೆ, ಇದಕ್ಕೆ ಲೈಕ್ ಸ್ಕ್ವಯರ್ಗೆ 2 ಇದೆ, ಟ್ರಯಾಂಗಲ್ಗೆ 3 ಇದೆ. ಈ ಥರ ಹೋಲಿಕೆ ಆಗುವಂಥ ಚಿತ್ರ ಯಾವುದಿದೆ ನೋಡಿ. ಟ್ರಯಾಂಗಲ್ಲು ಈ ಸೈಡ್ಗೆ ಇರಬೇಕು, 3 ಕಡ್ಡಿ ಇರಬೇಕು. ಇಲ್ಲಿ 2 ಪೋಕ್ಸ್ ಇದೆ, 2 ಕಡ್ಡಿಗಳಿದೆ, ಮತ್ತು ಟ್ರಯಾಂಗಲ್ ಎಲ್ಲವೂ ಸರಿ ಇದೆ. ಓಕೆ, ಇದಾಗೋದಿಲ್ಲ. ಮೊದಲನೇದರಲ್ಲಿ 2 ಪೋಕ್ಸ್ ಇದೆ ಮತ್ತು ಟ್ರಯಾಂಗಲ್ ಇಲ್ಲ, ಸ್ಕ್ವಯರ್ ಕೊಟ್ಬಿಟ್ಟಿದ್ದಾನೆ, ಹಂಗಾಗಿ ಇದು ಕೂಡ ಆಗಲ್ಲ. 3ನೇದು ನೋಡ್ತಾ ಬನ್ನಿ. ಸೊ 3 ಪೋಕ್ಸ್ ಇದೆ, 1 2 3, ಟ್ರಯಾಂಗಲ್ ಕೂಡ ಇದೆ. ಓಕೆ. ಸೊ ಹಂಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದರಲ್ಲಿ ಒಂದೇ ಒಂದು ಪೋಕ್ಸ್ ಇರುವಂಥದ್ದು, ಟ್ರಯಾಂಗಲ್ ಬದಲು ಸ್ಕ್ವಯರ್ ಇರೋದ್ರಿಂದ ಆಪ್ಷನ್ ಡಿ ಕೂಡ ಆಗೋಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವಾ. ಸೊ ಈ ಥರ ಮಿಸ್ಸಿಂಗ್ ಫಿಗರನ್ನು ಕೊಟ್ಟರೆ ನೀವು ಈ ರೀತಿ ಸಾಲ್ವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಈಸಿ ಇದೆ, ಸುಲಭ ಇದೆ. ಓಕೆ ನೆಕ್ಸ್ಟು 14ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಸಿಂಪಲ್ ಆಗಿದೆ 14ನೇ ಪ್ರಶ್ನೆ ನೋಡಿ. ಸೊ ಏನು ಕ್ವಶನ್ ಮಾರ್ಕಲ್ಲಿ ನೋಡಿ, ಹಿಂಗೊಂದು ಲೈನ್ ಬರಲೇಬೇಕಪ್ಪ, ಕರೆಕ್ಟಾ. ಹಿಂಗೊಂದು ಲೈನ್ ಬರಲೇಬೇಕು. ಜೊತೆಗೆ ನೋಡಿ ಈ ರೀತಿ ಇಲ್ಲೊಂದು ಲೈನ್ ಬರಬೇಕು. ಓಕೆ, ಅದೇ ಥರ ಈ ರೀತಿ ಇಲ್ಲೊಂದು ಲೈನ್ ಬರಲೇಬೇಕು. ಜೊತೆಗೆ ಟ್ರಯಾಂಗಲ್ಲು ನೋಡಿ, ಈ ಟ್ರಯಾಂಗಲ್ಲು ಈ ರೀತಿ ಇರಬೇಕು. ಇದಕ್ಕೆ ಹೋಲಿಕೆ ಆಗುವಂತಹ ಚಿತ್ರ ಯಾವುದಿದೆ ನೋಡಿ ಆಪ್ಷನಲ್ಲಿ. ಸೊ ಆಪ್ಷನಲ್ಲಿ ಇದಕ್ಕೆ ಹೋಲಿಕೆ ಆಗುವಂತಹ ಚಿತ್ರ ಯಾವುದಿದೆ ಅಂತ ಹೇಳಿದ್ರೆ, ಎ ಆಗುತ್ತಾ? ನೋ, ಎ ಆಗಲ್ಲ, ರಾಂಗ್ ಆಗುತ್ತೆ. ಬಿ ಕೂಡ ರಾಂಗ್ ಆಗುತ್ತೆ. ಸಿ ಮತ್ತು ಡಿ ನೋಡಿ, ಸಿ ಮತ್ತು ಡಿಗೂ ಏನು ವ್ಯತ್ಯಾಸ? ಟ್ರಯಾಂಗಲ್ಲು ಇಲ್ಲಿ ಮಿಡಲಲ್ಲಿದೆ. ಓಕೆನಾ. ಟ್ರಯಾಂಗಲ್ಲು ಆ್ಯಕ್ಚುಲಿ ಹತ್ತಿರದಲ್ಲಿರಬೇಕು ನೋಡಿ, ಮಿಡಲ್ಗಿಂತ ಸ್ವಲ್ಪ ಮುಂದೆ ಇರಬೇಕು. ಸೊ ಡಿ ಕೂಡ ಆಗೋದಿಲ್ಲ. ಓಕೆನಾ. ಸೊ ಡಿ ಕೂಡ ಆಗೋದಿಲ್ಲ. ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಆಮೇಲೆ ಸಾರಿ ಇಲ್ಲಿ ಇದನ್ನು ನೋಡಿ ನೀವು. ಆ್ಯಕ್ಚುಲಿ ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಇದರಲ್ಲಿ ಇದು ಅಷ್ಟೇ ಸ್ವಲ್ಪ ಕೆಳಗಡೆ ಕೊಡಬೇಕಿತ್ತು, ಅವನು ಕೆಳಗಡೆ ಕೊಡಬೇಕಿತ್ತು, ಈ ರೀತಿ ಕೊಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಸ್ವಲ್ಪ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬರಿಬಾರ್ದು, ಇದನ್ನು ಇಲ್ಲಿ ಬರ್ಕೊಂಡು ಈ ಟ್ರಯಾಂಗಲ್ ಕೂಡ ಇಲ್ಲೇ ಇರಬೇಕು, ಕರೆಕ್ಟಾಗಿ ಫಿಟ್ ಆಗಬೇಕು ಅಲ್ಲಿಗೆ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ಓಕೆ. ಸೊ ಇಲ್ಲಿ ಟ್ರಯಾಂಗಲ್ ಸ್ವಲ್ಪ ಕೆಳಗಡೆ ಆಯಿತು, ಹತ್ತಿರದಲ್ಲಿದ್ದಿದ್ರೆ ಇದು ಹತ್ತಿರದಲ್ಲಿದ್ದು ಈ ಒಂದು ಎಲ್ ಥರ ಇರುವಂಥ ಸಿಂಬಲ್ಲು ಇಲ್ಲಿದ್ದಿದ್ರೆ ಇದು ರೈಟ್ ಆಗ್ತಾ ಇತ್ತು. ಸೊ ಈಗ ಇದು ರೈಟ್ ಆಗಲ್ಲ, ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ನೀವು. ಓಕೆ. ನೆಕ್ಸ್ಟು 15ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಓಕೆ. ಸೊ 15ನೇ ಪ್ರಶ್ನೆಗೆ ಈ ಥರ ಒಂದು ಲೈನ್ ಬರಲೇಬೇಕು. ಓಕೆ, ಈ ಥರ ಒಂದು ಲೈನ್ ಬರಲೇಬೇಕು, ಜೊತೆಗೆ ಹಿಂಗೊಂದು ಬರಲೇಬೇಕು, ಕರೆಕ್ಟಾ ಬರಬೇಕು. ಮತ್ತು ಇದು ಒಂದು ನೋಡಿ ಹಿಂಗೂ ಬರಬೇಕು. ಸೊ ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಲೈಕ್ ಇಲ್ಲಿ ಈ ಕಡೆ ಅಪ್ಪರ್ ಪೋರ್ಷನಲ್ಲಿ ಇಲ್ಲಿ ಲೈನ್ ಬಂದಿದೆ, ಟ್ರಯಾಂಗಲ್ಗೆ ಲೈನ್ ಹಾಕಿದ್ದಾರೆ, ಬಟ್ ಕೆಳಗಡೆ ಲೈನ್ ಹಾಕಿಲ್ಲ. ಸೊ ನಾವು ಇಲ್ಲಿ ಕೆಳಗಡೆ ಲೈನ್ ಹಾಕಬಾರ್ದು, ಬಟ್ ಇಲ್ಲಿ ಒಂದು ಲೈನು ಬರಬೇಕು ಹಿಂಗೆ. ಇಲ್ಲಿ ಕೆಳಗಡೆ ಹಾಕುವಂಗಿಲ್ಲ, ಯಾಕಂದರೆ ನೋಡಿ ಲೆಫ್ಟ್ ಸೈಡಲ್ಲಿ ಇಲ್ಲ, ಹಾಗಾಗಿ ರೈಟ್ ಸೈಡಲ್ಲೂ ಇಲ್ಲಿ ಈ ಟ್ರಯಾಂಗಲ್ಗೆ ಲೈನ್ ಈ ಟ್ರಯಾಂಗಲ್ ಒಳಗಡೆ ಈ ಥರ ಲೈನ್ ಬರೋಲ್ಲ. ಯಾಕಂತಂದರೆ ಮೇಲ್ಗಡೆ ಇದೆ, ಕೆಳಗಡೆ ಇಲ್ಲಿ ಕೊಟ್ಟಿಲ್ಲ. ಇಲ್ಲೂ ಕೊಟ್ಟಿದ್ದಿದ್ರೆ ಆವಾಗ ಇಲ್ಲೂ ಹಿಂಗೆ ಬಂದಿರೋದು, ಬಟ್ ಇಲ್ಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಬರೋದಿಲ್ಲ. ಸೊ ನಾವು ಈಗ ನೋಡಬೇಕಾಗಿರೋದು ಇಷ್ಟೇ.
ಈಗ ನಾವು ಬರೆದಿದ್ದೀವಲ್ಲ ಇದಕ್ಕೆ ಸೂಟ್ ಆಗುವಂಥದ್ದು. ನೋಡಿ ಎ ಆಗೋದಿಲ್ಲ, ಯಾಕೆಂದರೆ ಎಗೆ ಇಲ್ಲಿ ಒಂದು ಲೈನ್ ಹಾಕ್ಬಿಟ್ಟಿದ್ದಾರೆ. ಸೊ ಎ ಕೂಡ ಎ ಆಗೋದಿಲ್ಲ. ಓಕೆನಾ. ನೆಕ್ಸ್ಟು ಬಿ ನೋಡಿ, ಬಿ ಆಲ್ಮೋಸ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಲೈಕ್ ಬಿ ಆಲ್ಮೋಸ್ಟ್ ಆಗುತ್ತೆ, ಬಿ ಆಗುತ್ತೆ, ಹಂಗೆ ಪೆಂಡಿಂಗ್ ಇಟ್ಕೊಂಡಿರೋಣ. ಸಿ ನೋಡಿ, ಸಿ ಇಲ್ಲಿ ಲೈನ್ ಇದೆ, ಹಂಗಾಗಿ ಸಿ ಕೂಡ ಆಗೋಲ್ಲ. ಡಿ ನೋಡಿ ಆಲ್ಮೋಸ್ಟ್ ಎಲ್ಲವೂ ಹೋಲಿಕೆ ಆಗುತ್ತೆ, ತೊಂದರೆ ಇಲ್ಲ. ಬಟ್ ಟ್ರಯಾಂಗಲ್ಲು ನೋಡಿ ಇಲ್ಲಿಗೆ ಬಂದು ಜಾಯ್ನ್ ಆಗಬೇಕಿತ್ತು, ಆ ಲೈನು ಇಲ್ಲಿಗೆ ಜಾಯ್ನ್ ಆಗ್ತಿದೆ ಮಿಡಲ್ಗೆ. ಸೊ ಹಂಗಾಗಿ ಡಿ ಕೂಡ ಆಗೋದಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಈ ಥರ ಸ್ನೇಹಿತರೆ ಮಿಸ್ಸಿಂಗ್ ಟರ್ಮನ್ನು ಕೊಟ್ಟರೆ ನೀವು ಈ ರೀತಿ ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನೊಂದು ಕ್ಲಾಸ್ ಮಾಡ್ತೇನೆ ಅಷ್ಟೇ ಮಿಸ್ಸಿಂಗ್ ಫಿಗರ್ದು. ಯಾಕೆ ಅಂತ ಹೇಳಿದ್ರೆ ಸೊ ಇನ್ನೊಂದು 15 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಬಿಟ್ರೆ ನಿಮಗೆ ನಾಲೆಡ್ಜ್ ಬರುತ್ತೆ. ನಾಳೆ ಸ್ವಲ್ಪ ಇದಕ್ಕಿಂತ ಒಂಚೂರು ಡಿಫಿಕಲ್ಟಿ ಇರೋ ಪ್ರಶ್ನೆಗಳನ್ನು ನಾಳೆ ತಗೊಳ್ಳೋಣ. ಸೊ ಇಲ್ಲಿಗೆ ಲೈಕ್ ಸೊ ಕ್ಲಾಸ್ 2ನ ನಾಳೆ ಮಾಡಿಕೊಡ್ತೀನಿ ನಾನು ನಿಮಗೆ. ಸೊ ನಾಳೆ ಕಂಪ್ಲೀಟ್ ಎಂಡ್ ಮಾಡಿಬಿಡೋಣ ಇದನ್ನು. ಸೊ 2 ಕ್ಲಾಸು ಇದಕ್ಕೆ ಬೇಜಾನು. ಓಕೆ, ಸೊ ಬೇರೆ ನಾನು ಹಿಂದೆ ಮಾಡಿರುವಂಥ ಲೈಕ್ ಕ್ಲಾಸಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಿಸ್ಸಿಂಗ್ ಟರ್ಮ್ ಆಯ್ತಿದ್ದಂಗೆ ನೆಕ್ಸ್ಟು ನಾವು ಮಿರರ್ ಇಮೇಜ್ ಕಡೆ ಸ್ವಲ್ಪ ನೋಡೋಣ, ಮತ್ತು ಡೈಸಸ್ ಸ್ವಲ್ಪ ಸಾಲ್ವ್ ಮಾಡಿಬಿಡೋಣ. ಒಂದು 3-4 ಚಾಪ್ಟರ್ಸು ರೀಸನಿಂಗ್ನ ಮುಗಿಸಿ ಅನಂತರ ನಾವು ಮತ್ತೆ ಮ್ಯಾಥಮೆಟಿಕ್ಸ್ಗೆ ಹೋಗೋಣ, ಆ್ಯಪ್ಟಿಟ್ಯೂಡ್ಗೆ. ಸೊ ಆ್ಯಪ್ಟಿಟ್ಯೂಡಲ್ಲಿ ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ನಾವು ಪರ್ಸೆಂಟೇಜ್ ಮಾಡೋಣ, ಸರ್ಡ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮತ್ತು ಪರ್ಸೆಂಟೇಜನ್ನು ಮಾಡೋಣ. ಈ ವೀಕ್ ಫುಲ್ಲು ರೀಸನಿಂಗ್ನ ಆಲ್ಮೋಸ್ಟ್ ಒಂದು 3 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡ್ಕೊಬಿಡೋಣ ರೀಸನಿಂಗ್. ಓಕೆ, ರೀಸನಿಂಗ್ಗೆ 1 ಅಥವಾ 2 ಮ್ಯಾಕ್ಸಿಮಮ್ ಅಂದರೆ 3 ಕ್ಲಾಸ್ ಸಾಕು ಒಂದು ಟಾಪಿಕ್ಗೆ. 2 ಕ್ಲಾಸೇ ಬೇಜಾನು ರೀಸನಿಂಗ್ಗೆ. ಓಕೆ, ಸೊ ಸಾಧ್ಯವಾದಷ್ಟು ನಾವು ಮ್ಯಾಥಮೆಟಿಕ್ಸ್ಗೆ ಜಾಸ್ತಿ ಕ್ಲಾಸಸನ್ನು ಇಟ್ಕೊಳ್ಳೋಣ. ಒಂದು 30 ಕ್ಲಾಸಲ್ಲಿ ರೀಸನಿಂಗ್ನ ಮುಗಿಸ್ಬಿಟ್ರೆ ನಮಗೆ ಒಂದು 60 ಕ್ಲಾಸು ಮ್ಯಾಥಮೆಟಿಕ್ಸ್ಗೆ ಸಿಗುತ್ತೆ. ಸೊ ಮ್ಯಾಥಮೆಟಿಕ್ಸ್ನ ನಾವು ನೀಟಾಗಿ ಚೆನ್ನಾಗಿ ಸ್ಟಡಿ ಮಾಡ್ಬೋದು ಸ್ನೇಹಿತರೆ. ಓಕೆ, ಡೇ ಟು ಡೇ ನಾನು ಏನು ಕ್ಲಾಸ್ ಮಾಡ್ತಾ ಇದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಹಿಂದೆ ಈಗ ಸಪೋಸ್ ನೀವು ಏನು ಲೈಕ್ ಓದಾದಮೇಲೆ ಲೈಕ್ ಎವ್ರಿ ವೀಕ್ ಏನು ಓದ್ತೀರಾ ಅದನ್ನು ಸಂಡೇಸ್ ಅಥವಾ ಸ್ಯಾಟರ್ಡೇಸು ರಿವಿಷನ್ ಮಾಡೋ ಹ್ಯಾಬಿಟನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ನೀವು ರಿವಿಷನ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಆಗಿಂದಾಗೆ ಆ ವೀಕಲ್ಲೇ ನೀವು ರಿವಿಷನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ನನ್ನ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮಿಸ್ಸಿಂಗ್ ಫಿಗರ್ ಪಾರ್ಟ್ 1 ಕ್ಲಾಸ್ 1 ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಮತ್ತು ನಾಳೆ ಮಿಸ್ಸಿಂಗ್ ಫಿಗರ್ ಕ್ಲಾಸ್ 2 ಮಾಡ್ತೀನಿ ಸ್ನೇಹಿತರೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸೊ ಚೆನ್ನಾಗಿ ಪ್ರಿಪರೇಷನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.